ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ, ಇದು ಕಂಟಿನ್ಯೂ ವಿಡಿಯೋ. ಮೊನ್ನೆ ನಾನು ವಿಡಿಯೋ ಹಾಕಿದ್ದೀನಲ್ಲ, ಅದರದ್ದು ಕಂಟಿನ್ಯೂ ಆಗುತ್ತೆ ಇದು. ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡಿದ್ದು, ಅವತ್ತು ನಿಮಗೆ ಹಾಕಿದ್ದು ಒಂದು ದಿನ ವೆಜ್ ಮಾಡಿದ್ದು, ಅದರ ನೆಕ್ಸ್ಟ್ ಡೇ ನಾನ್ ವೆಜ್ ಅಡುಗೆ ಮಾಡಿದ್ದು. ಒಂದೇ ಒಂದು ರೆಸಿಪಿ ಮಾತ್ರ ಇಲ್ಲಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಚಿಕನ್ ಗ್ರೇವಿ ಮಾಡೋದು ಸಖತ್ತಾಗಿತ್ತು. ವೆಜ್ ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಇವರು ದೇವನಹಳ್ಳಿ ಕಡೆಯವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವೆಜ್ ಅಡುಗೆ ಇತ್ತು, ಇವತ್ತು ನಾನ್ ವೆಜ್ ಇತ್ತು. ನಾನು ಚಿಕನ್ ತಿನ್ನೋದ್ರಿಂದ ಚಿಕನ್ದು ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದ್ರ ರೆಸಿಪಿ ಕೂಡ ನಿಮಗೆ ಇವಾಗ ನಾನು ಶೇರ್ ಮಾಡ್ತೀನಿ ನೋಡಿ. ಇಲ್ಲಿ ಎಣ್ಣೆ ಹಾಕ್ಕೊಂಡು, ಎಣ್ಣೆಗೆ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡಿದ್ದಾರೆ. ಕೊತ್ತಂಬರಿ ಪುದೀನ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿದ್ದಾರೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊ ರುಬ್ಕೊಂಡು ಹಾಕ್ಕೊಂಡಿದ್ದಾರೆ. ಇಲ್ಲಿ ಚಿಕನ್ ಗ್ರೇವಿ ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮಟನ್ ಅಷ್ಟು ಯಾರೂ ತಿನ್ನೋದಿಲ್ಲ. ನನ್ನ ಮಗ ಒಬ್ಬನೇ ತಿಂತಾನೆ. ನನಗೆ ಜಾಸ್ತಿ ಚಿಕನ್ ಇಷ್ಟ, ನಮ್ಮ ಯಜಮಾನ್ರಿಗೂ ಕೂಡ ಚಿಕನ್ ಇಷ್ಟ ಅಂತೇಳ್ಬಿಟ್ಟು ಚಿಕನ್ದು ಮಾತ್ರನೇ, ಚಿಕನ್ ಗ್ರೇವಿ ಮಾತ್ರನೇ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಸೌತೆಕಾಯಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರಲ್ಲ ಅವರು, ಮತ್ತು ಇಲ್ಲಿ ಮಾಡ್ತಾ ಇರೋರು ಇವರಿಬ್ಬರು ಅಡುಗೆ ಭಟ್ರು. ಇವ್ರಿಗೆ ಆರ್ಡ್ರ್ ಕೊಟ್ಟಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನ. ವೆಜ್ ಊಟ ಮಾಡಿದ್ರು ಸಖತ್ತಾಗಿತ್ತು. ಅಷ್ಟಾಗಿ ನಾನು ಎಲ್ಲೂ ಅಷ್ಟು ತಿನ್ನೋಕ್ಕೆ ಹೋಗಲ್ಲ. ಇವರು ಮಾಡಿದ್ದ ಅಡುಗೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದಕ್ಕೆ ಈ ಚಿಕನ್ದು ರೆಸಿಪಿ, ಯಾಕೆಂದರೆ ನಾವು ಕೂಡ ಮಾಡ್ತೀವಿ, ಆದರೆ ಭಟ್ರು ಮಾಡಿದಾಗ ಒಂದು ಟೇಸ್ಟ್ ಇರುತ್ತಲ್ಲ, ಅದೇ ಥರ ಮನೆಯಲ್ಲೂ ಮಾಡ್ಕೊಬೇಕು ಅಂತಂದರೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ನೋಡಿ. ಇವಾಗ ಚಿಕನ್ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದಾರೆ. ಎಣ್ಣೆ ಹಾಕ್ಬಿಟ್ಟು ಕೊತ್ತಂಬರಿ ಪುದೀನ ಸಣ್ಣ ಕಟ್ ಮಾಡಿರೋದು ಹಾಕಿ, ಆಮೇಲೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಪೇಸ್ಟು ಇಷ್ಟು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು, ಇವಾಗ ಚಿಕನ್ ಹಾಕ್ಬಿಟ್ಟು ಅದಕ್ಕೆ ಅರಶಿನ ಪುಡಿ, ಖಾರದ ಪುಡಿ ಎಲ್ಲ ಹಾಕ್ಕೊಳ್ತಾ ಇದ್ದಾರೆ. ಮಸಾಲೆ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ. ಖಾರದ ಪುಡಿ ಹಾಕಿದ್ದಾರೆ ಮತ್ತು ಅರಶಿನ ಪುಡಿ ಹಾಕಿದ್ದಾರೆ. ಇವರು ಕ್ಯಾಟ್ರಿಂಗ್ ಮಾಡ್ತಾರೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ಯಾರಿಗಾದ್ರೂ ಅಡುಗೆ ಏನಾದರೂ ಫಂಕ್ಷನ್ ಇದ್ದರೆ ಅಡುಗೆ ಮಾಡಿಸೋಬೇಕು ಅಂತಂದರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿರ್ತೀನಿ. ನೀವು ಬೇಕಿದ್ದರೆ ಫೋನ್ ಮಾಡಿ ಕರೆದು ಮಾಡಿಸ್ಕೊಬೋದು. ತುಂಬ ನೀಟಾಗಿ, ಕ್ಲೀನಾಗಿ, ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಮಾಡ್ತಾರೆ. ಇವಾಗ ನೋಡಿ ಕಸೂರಿ ಮೇಥಿ ಹಾಕ್ತಾ ಇದ್ದಾರೆ. ಸಖತ್ತಾಗಿ ಅಡುಗೆ ಮಾಡ್ತಾರೆ. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಎರಡೂ ಕೂಡ ಮಾಡಿಕೊಡ್ತಾರೆ. ಇಬ್ಬರೇ ಬರ್ತಾರೆ ಇವಾಗ ಮಾಡ್ತಾ ಇದ್ದಾರಲ್ಲ ಅವರು ನೋಡಿ. ಇದು ಚಿಕನ್ ಮಸಾಲ ಹಾಕ್ತಾ ಇದ್ದಾರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇಬ್ಬರು ಬರ್ತಾರೆ ಗಂಡಸರು. ಇಬ್ಬರು ಬಂದು ಅಡುಗೆ ಮಾಡಿ ಕೊಡ್ತಾರೆ. ವೆಜ್ ಬೇಕು ಅಂದರೆ ವೆಜ್ಜು ಮಾಡ್ತಾರೆ, ನಾನ್ ವೆಜ್ ಬೇಕು ಅಂದರೆ ನಾನ್ ವೆಜ್ ಕೂಡ ಮಾಡ್ತಾರೆ. ಸೂಪರಾಗಿ ಮಾಡ್ತಾರೆ. ಇವ್ರ ಹತ್ರ ನೀವು ಅಡುಗೆ ಮಾಡಿಸಿದ್ರೆ ಯಾರು ಮಾಡಿದ್ದು ಅಂತ ನಿಮ್ಮನ್ನು ಕೇಳ್ತಾರೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಇವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ, ನಾವು ಕೂಡ ಇದೇ ಸೇಮ್ ಹಾಕ್ತೀವಿ, ಆದರೆ ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಅನ್ನೋದು ಇವರು ಚೆನ್ನಾಗಿ ನನಗೆ ಹೇಳ್ಕೊಟ್ರು. ಸೂಪರಾಗಿತ್ತು. ಚಿಕನ್ ಗ್ರೇವಿ ಅಂತೂ ಸಖತ್ತಾಗಿತ್ತು. ನಾನು ತಿನ್ನಲ್ಲ, ತುಂಬ ಚೆನ್ನಾಗಿತ್ತು ನೋಡಿ. ಇಲ್ಲೊಬ್ರು ಇದ್ದಾರೆ. ನಾನು ಸ್ಕ್ರೀನ್ ಮೇಲೆ ಇವ್ರದ್ದು ನಂಬರ್ ಹಾಕಿರ್ತೀನಿ, ಫೋನ್ ನಂಬರು. ಯಾರಾದರೂ ಫಂಕ್ಷನ್ ಮಾಡೋರಿದ್ದರೆ ಇವ್ರನ್ನ ಫೋನ್ ಮಾಡಿ ಕೇಳಿ ಕರೆದು ಮಾಡಿಸ್ಕೊಬೋದು. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ದೇವನಹಳ್ಳಿಯಿಂದ ಬಂದಿದ್ದಾರೆ ಇವರು ಭಟ್ರು. ನನಗೆ ಇವ್ರದ್ದು ಮೊದಲನೇ ದಿವಸ ವೆಜ್ ಅಡುಗೆ ಇತ್ತು, ಅದು ಕೂಡ ಸೂಪರಾಗಿತ್ತು. ನಾನು ಹೋಗಿ ಪರ್ಸ್ನಲ್ಲಾಗಿ ಹೇಳ್ಬಿಟ್ಟೆ ಅವ್ರಿಗೆ, ಸಖತ್ತಾಗಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಅದ್ರ ನೆಕ್ಸ್ಟ್ ಡೇ ಇವತ್ತು ನಾನ್ ವೆಜ್ಜು ನೋಡಿ. ಇಲ್ಲಿ ಬಿರಿಯಾನಿ ಕೂಡ ಮಾಡಿ ಇಟ್ಟಿದ್ರು. ನಾನು ಅದನ್ನೆಲ್ಲ ರೆಸಿಪಿ ಶೂಟ್ ಮಾಡಲಿಲ್ಲ. ನನ್ನ ಫೇವ್ರೇಟ್ ಚಿಕನ್ ಗ್ರೇವಿ ಅಲ್ವಾ, ಬಿರಿಯಾನಿ ಕೂಡ ಫೇವ್ರೇಟು. ಆದರೆ ನನಗೆ ಮನೆಯಲ್ಲಿ ಮಾಡೋ ಬಿರಿಯಾನಿ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ. ಜಾಸ್ತಿ ನನಗೆ ಹೈದ್ರಾಬಾದಿ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ. ಈ ಥರ ದಮ್ ಬಿರಿಯಾನಿ ಅಷ್ಟು ನನಗಿಷ್ಟ ಆಗಲ್ಲ. ಅದಕ್ಕೆ ನಾನು ಅದನ್ನು ಶೂಟ್ ಮಾಡ್ಕೊಳ್ಲಿಲ್ಲ. ಇಲ್ಲಿ ಬಿರಿಯಾನಿ ಆಲ್ರೆಡಿ ರೆಡಿಯಾಗಿದೆ. ಇವಾಗ ಅದಕ್ಕೆಲ್ಲ ತುಪ್ಪ, ನಿಂಬೆಹಣ್ಣು ಜ್ಯೂಸು ಮತ್ತು ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು, ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಮುಚ್ತಾ ಇದ್ದಾರೆ ನೋಡಿ. ಇವರು ಇಲ್ಲಿ ಆನಿಯನ್ ಕಟ್ ಮಾಡ್ತಾ ಇದ್ದಾರೆ. ಇವತ್ತು ರೆಸಿಪಿಗೆ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ, ಮಟನ್ ಸಾಂಬಾರು, ಕಬಾಬು ಎಲ್ಲ ಮಾಡ್ತಾಯಿದ್ರು. ನಾನು ಬರೀ ಚಿಕನ್ ಗ್ರೇವಿ ರೆಸಿಪಿ ಮಾತ್ರ ಶೂಟ್ ಮಾಡಿಕೊಂಡೆ. ಬಿರಿಯಾನಿ ಕೂಡ ಅಷ್ಟೇ ಎಲ್ಲ ಚೆನ್ನಾಗಿತ್ತು. ಆದರೆ ನನಗೆ ಪರ್ಸ್ನಲಿ ಹೈದ್ರಾಬಾದಿ ಬಿರಿಯಾನಿ, ಅದರಲ್ಲೂ ಟಿಕ್ಕಾ ಬಿರಿಯಾನಿ ಇಲ್ಲಾಂದರೆ ತಂದೂರಿ ಬಿರಿಯಾನಿ ನನ್ನ ಫೇವ್ರೆಟ್ಟು. ದಮ್ ಬಿರಿಯಾನಿ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ.
ಅದಕ್ಕೆ ಇದನ್ನೆಲ್ಲ ನಾನು ಶೂಟ್ ಮಾಡಲಿಲ್ಲ. ನಿಮಗೆ ಯಾರಿಗಾದರೂ ಏನಾದರೂ ಫಂಕ್ಷನ್ ಇರಲಿ, ಮನೆಯಲ್ಲಿ ಒಂದು ಸ್ವಲ್ಪ ಜನ, ಒಂದು 20-30 ಜನಕ್ಕೆ ಅಡುಗೆ ಬೇಕು ಅಂದರೂ ಕೂಡ ಬಂದು ಮಾಡಿಕೊಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಅದರಲ್ಲೂ ವೆಜ್ ಅಡುಗೆ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಇವ್ರನ್ನ ಕರೆದು ಮಾಡಿಸ್ಕೊಂಡ್ರೆ ಮತ್ತೆ ಮತ್ತೆ ಯಾವುದೇ ಫಂಕ್ಷನ್ ಮಾಡಿದ್ರು ಅವ್ರನ್ನೇ ಕರಿತೀರ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ನೀವು ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಯಾವುದು ಕೂಡ ನಿಮಗೆ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಫೋನ್ ಮಾಡಿ ವಿಚಾರಿಸ್ಕೊಂಡು ಏನೇ ಫಂಕ್ಷನ್ ಇದ್ದರೂ ನೀವು ಆರ್ಡ್ರ್ ಕೊಡ್ಬೋದು. ನೀಟಾಗಿ ಕ್ಲೀನಾಗಿ ಯಾವುದೇ ಟೆನ್ಷನ್ ಇಲ್ದಿರ ಬಂದು ಮಾಡಿ ಕೊಡ್ತಾರೆ. ಬೇಕಿದ್ರೆ ನೀವು ಮಾಡಿ ಕೊಟ್ಬಿಟ್ಟು ಹೋಗ್ಬೋದು, ಅವರು ಆ ಥರನೂ ಮಾಡ್ಕೊಬೋದು. ನೀವೇ ಎಲ್ಲ ಬಡಿಸ್ಕೊಬೋದು. ಸಣ್ಣ ಸಣ್ಣ ಫಂಕ್ಷನ್ ಯಾವುದಿದ್ರೂ ಕೂಡ ಕರೆದು ಮಾಡಿಸ್ಕೊಬೋದು. ತುಂಬ ಟೇಸ್ಟಾಗಿ ಚೆನ್ನಾಗಿ ಮಾಡ್ತಾರೆ. ನಾನು ಸುಮ್ಮನೆ ಯಾವುದೇ ವಿಡಿಯೋನೂ ಹಾಕೋದಿಲ್ಲ, ನನಗೆ ಪರ್ಸ್ನಲಿ ಇಷ್ಟ ಆದರೆ ಮಾತ್ರ ನಾನು ಹಾಕ್ತೀನಿ. ನಾನು ಎಷ್ಟೊಂದು ಕಡೆ ತಿಂದಿದ್ದೀನಿ ಊಟ, ಅಷ್ಟು ಯಾವುದು ನನಗೆ ಇಷ್ಟ ಆಗೋದಿಲ್ಲ. ಇವ್ರು ಮಾಡಿದ್ದ ಅಡುಗೆ ಮಾತ್ರ ನನಗೆ ಸಖತ್ ಇಷ್ಟ ಆಗೋಯ್ತು. 1-2 ದಿನ ಹೆಚ್ಚಾಗಿ ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ತಿಂದೆ ನಾನು. ನೋಡಿ, ಇವಾಗ ಚಿಕನ್ ಒಂದು ಸತಿ ಚೆನ್ನಾಗಿ ಬೆಂದ ಮೇಲೆ ಮತ್ತೆ ಇದಕ್ಕೆ ಚಿಕನ್ ಮಸಾಲ, ಗರಂ ಮಸಾಲ, ಧನಿಯಾ ಪುಡಿ ಹಾಕ್ತಾಯಿದ್ದಾರೆ. ಮೊದಲು ಕೂಡ ಹಾಕಿದ್ರು, ಇನ್ನು ಸ್ವಲ್ಪ ಇವಾಗ ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ಹಾಕ್ತಾಯಿದ್ದಾರೆ. ನಿಮಗೆ ನಾನು ಅಲ್ಲೇ ಅಳತೆ ಹೇಳ್ತಾ ಇಲ್ಲ, ಅವರು ಏನೇನು ಹಾಕಿದ್ರು ಅಂತ ಮಾತ್ರ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಎಷ್ಟು ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಎಷ್ಟು ಹಾಕ್ತಾರೆ ಅಂತ ಎಲ್ಲ ನಿಮಗೆ ಅಳತೆ ಹೇಳೋಕ್ಕಾಗಲ್ಲ. ಮನೆಯಲ್ಲಿ ನಾವು ಮಾಡುವಾಗ ನಮ್ಮ ಅಳತೆಗೆ ಎಷ್ಟು ಖಾರ ಬೇಕು, ಎಷ್ಟು ಮಸಾಲೆ ಬೇಕು ಅಂತ ನೋಡಿ ನಾವೇ ಹಾಕ್ಕೊಬೇಕು. ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಅಂತ ಗೊತ್ತಾದರೆ ಒಂದೊಂದು ಮಸಾಲೆನೂ ಕೂಡ ಇಲ್ಲಿ ಚೆನ್ನಾಗಿ ಬೇಯಿಸ್ತಾರೆ. ನಾವೇನು ಮಾಡ್ತೀವಿ, ಒಂದೇ ಸತಿ ಮಿಕ್ಸಿನಲ್ಲಿ ಎಲ್ಲ ರುಬ್ಬಿಟ್ಟು ಹಾಕ್ಬಿಡ್ತೀವಿ. ಇಲ್ಲಿ ಆ ಥರ ಹಾಕೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಒಂದು ಮಸಾಲೆ ಅದು ಹಸಿ ವಾಸನೆ ಹೋದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮಸಾಲೆ ಹಾಕ್ತಾರೆ. ಇವಾಗ ನೋಡಿ, ಇಲ್ಲಿ ತೆಂಗಿನಕಾಯಿ ಪೇಸ್ಟ್ ಹಾಕ್ತಾಯಿದ್ದಾರೆ. ಇದಕ್ಕೆ ಗಸಗಸೆ, ಗೋಡಂಬಿ, ತೆಂಗಿನಕಾಯಿ, ಏಲಕ್ಕಿ ಇಷ್ಟೂ ರುಬ್ಬಿಟ್ಟು ಹಾಕ್ಕೊಂಡಿದ್ದಾರೆ. ಇಲ್ಲಿ ಗಸಗಸೆ, ತೆಂಗಿನಕಾಯಿ, ಏಲಕ್ಕಿ ಮತ್ತು ಗೋಡಂಬಿ ಇಷ್ಟೂ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಎಲ್ಲ ಮಸಾಲೆನೂ ಒಂದಾದ್ಮೇಲೆ ಒಂದು ನೋಡಿಕೊಂಡು ನೀಟಾಗಿ ಮಾಡಿ ಸೂಪರಾಗಿ ಬರುತ್ತೆ. ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ, ಬೀಗ್ರೂಟಕ್ಕೆ ಹೋದಾಗ, ಏನಾದರೂ ಫಂಕ್ಷನ್ಗೆ ಹೋದಾಗ ಈ ಥರ ನಾವು ಮಾಡಬೇಕು ಮನೆಯಲ್ಲಿ ಅಂತ ಅನಿಸ್ತಾ ಇರುತ್ತಲ್ಲ ನಮಗೆ. ಅದಕ್ಕೋಸ್ಕರನೇ ಈ ರೆಸಿಪಿನ ಶೂಟ್ ಮಾಡಿ ನಿಮಗೆ ಹಾಕಿದ್ದೀನಿ. ನೀವು ಮಾಡಿಕೊಂಡು ತಿಂದು ಟೇಸ್ಟ್ ಮಾಡಿ, ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದಾರೆ. ಯಾವಾಗೂ ಅಷ್ಟೇ ಚಿಕನ್ ಮಾಡೋವಾಗ ಬಿಸಿ ನೀರೇ ಹಾಕ್ಬೇಕಂತೆ. ನಾವೇನು ಮಾಡ್ತೀವಿ, ನೀರು ಆಗೋಯ್ತು ಅಂತ ಹೇಳ್ಬಿಟ್ಟು ತಣ್ಣೀರು ಹಾಕ್ಬಿಡ್ತೀವಿ. ಆವಾಗ ಚಿಕನ್ ಒಂಥರ ಸೇದ್ಕೊಳೋ ಥರ ಆಗಿಬಿಡುತ್ತೆ, ಆವಾಗನೇ ಬೇಯೋದಿಲ್ಲ ಅಂತ ಅವ್ರು ಹೇಳ್ತಾಯಿದ್ರು. ಬಿಸಿ ನೀರು ಕಾಯಿಸಿ ಇಟ್ಕೊಂಡು ನೀರೇನಾದರೂ ಕಮ್ಮಿ ಆದರೆ ನೀರು ಹಾಕಬೇಕು ಅಂತ ಅನಿಸಿದ್ರೆ ಬಿಸಿ ನೀರು, ಚೆನ್ನಾಗಿ ಕಾಯಿಸಿರೋ ಬಿಸಿ ನೀರೇ ಹಾಕ್ಬೇಕಂತೆ. ತಣ್ಣೀರು ನಾವೇನು ಮಾಡ್ತೀವಿ, ತಣ್ಣೀರು ಹಾಕ್ಬಿಡ್ತೀವಲ್ಲ, ಆವಾಗ ಚಿಕನ್ ಒಂಥರ ಸೇದ್ಕೊಳೋ ಥರ ಆಗಿಬಿಟ್ಟು ಆವಾಗ ಬೇಯೋದಿಲ್ಲ. ಬಿಸಿ ನೀರು ಹಾಕಬೇಕು ಅಂತ ಹೇಳ್ತಾಯಿದ್ರು. ನೋಡಿ, ಇವಾಗ ತೋರಿಸ್ತಾ ಇದ್ದಾರೆ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಕಟ್ಟಾಗಬೇಕಂತೆ. ಕಟ್ಟಾದರೆ ಆವಾಗ ಚೆನ್ನಾಗಿ ಬೆಂದಿದೆ ಚಿಕನ್ ಅಂತ ಅರ್ಥ. ನೋಡಿ, ಇವಾಗ ಇನ್ನೇನಿದೆ, ಆಲ್ಮೋಸ್ಟ್ ರೆಡಿ ಆಯಿತು. ಚಿಕನ್ ಇವಾಗ ಬೆಂದಿದೆ. ಉಪ್ಪು ಖಾರ ಇದೆಯಾ ಅಂತ ನೋಡ್ತಾ ಇದ್ದಾರೆ. ಈ ಟೈಮಲ್ಲಿ ಉಪ್ಪು ಖಾರ ಇದೆಯಾ ಅಂತ ನೋಡಿ, ಈ ಟೈಮಲ್ಲಿ ಏನು ಕಮ್ಮಿ ಆಗಿದೆ ಅಂತ ಹಾಕ್ಕೊಬೇಕು. ಅವರೇನೋ ಖಾರ ಕಮ್ಮಿ ಇದೆ ಅಂತ ಹೇಳಿ ಖಾರದ ಪುಡಿ ಹಾಕ್ತಾಯಿದ್ರು. ಚಿಕನ್ ಎಲ್ಲ ಬೆಂದ ಮೇಲೆ ಲಾಸ್ಟಲ್ಲಿ ಟೇಸ್ಟ್ ನೋಡಿಬಿಟ್ಟು ಖಾರ ಉಪ್ಪು ಬೇಕು ಅಂದರೆ ಹಾಕ್ಕೊಬೇಕು. ಇವಾಗ ನೋಡಿ, ಸ್ವಲ್ಪ ಖಾರ ಕಮ್ಮಿ ಆಗಿದೆ, ಧನಿಯಾ ಪುಡಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದಾರೆ. ಆಮೇಲೆ ಇವಾಗ ಹಾಕಿದ್ದು ಕಾರ್ನ್ಫ್ಲೋರು ಲಾಸ್ಟಲ್ಲಿ. ಇನ್ನೇನು ಎಲ್ಲ ಆಯಿತು, ಲಾಸ್ಟಲ್ಲಿ ಕಾರ್ನ್ಫ್ಲೋರ್ನ ಅದು ಇಲ್ಲಿ ಜಾಸ್ತಿ ಮಾಡೋದ್ರಿಂದ ಒಂದು ಬಟ್ಲು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ರು. ಮನೇಲಿ ಮಾಡೋದಾದರೆ 1-2 ಸ್ಪೂನು ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ ಅನ್ನೋವಾಗ ಹಾಕ್ಬೇಕಂತೆ. ಅದೇ ಚಿಕನ್ಗೆ ತುಂಬ ಒಂದು ಕ್ರೀಮಿ ಆಗಿ ಬರುತ್ತಂತೆ. ನೋಡಿ, ತೋರಿಸ್ತಾ ಇದ್ದಾರೆ, ಕ್ರೀಮಾಗಿ ಬರುತ್ತೆ. ಚಿಕನ್ಗೆಲ್ಲ ಮಸಾಲೆ ಚೆನ್ನಾಗಿ ಕಚ್ಕೊಳ್ಳುತ್ತೆ.
ಅಂತ ಹೇಳ್ಬಿಟ್ಟು ತೋರಿಸ್ತಾಯಿದ್ರು. ಇನ್ನೇನು ಕಾರ್ನ್ಫ್ಲೋರ್ನ ಲಾಸ್ಟಲ್ಲಿ ಕಲಿಸ್ಬಿಟ್ಟು ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಳಿಸ್ಬಿಟ್ರೆ ಕೊತ್ತಂಬರಿ ಸೊಪ್ಪು ಪುದೀನ ಲಾಸ್ಟಲ್ಲಿ ಹಾಕಿದ್ರೆ ಮುಗ್ದೋಯ್ತು. ನೋಡಿದ್ರಲ್ಲ ರೆಸಿಪಿ ತುಂಬ ಚೆನ್ನಾಗಿತ್ತಲ್ಲ, ನೀವು ಕೂಡ ಮಾಡ್ಕೊಂಡು ತಿನ್ನಿ. ನಾನು ಅಷ್ಟು ಮಾತ್ರ ಶೂಟ್ ಮಾಡಿಕೊಂಡೆ ನೋಡಿ. ಇವಾಗ ನೆಕ್ಸ್ಟ್ ಕಬಾಬ್ ಎಲ್ಲ ಮಾಡ್ತಾಯಿದ್ದಾರೆ, ನನಗೆ ಪಾಯಸ ಕೂಡ ಕೊಟ್ಟರು ತಿನ್ನೋಕ್ಕೆ. ಓಕೆನಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.